ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಒಂದು ದೂರದರ್ಶನ ಕಾರ್ಯಕ್ರಮದ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಈ ಗಣಿತ ವಿಷಯದಲ್ಲಿ 10ನೇ ತರಗತಿಯಲ್ಲಿ ಅಧ್ಯಾಯ 15ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಿಳ್ಕೊಳ್ಳೋಣ, ಮತ್ತಷ್ಟು ಚರ್ಚೆಗಳನ್ನ ಮಾಡೋಣ, ಮತ್ತೊಂದಷ್ಟು ಲೆಕ್ಕಗಳನ್ನು ಮಾಡೋಣ. ಬನ್ನಿ, ಹಾಗಿದ್ರೆ ಈ ಅಧ್ಯಾಯ 15ರ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದಲ್ಲಿ ನಾವು ಈಗಾಗಲೇ 4 ತರಗತಿಗಳನ್ನು ಪೂರೈಸಿದ್ದೀವಿ. 4 ಭಾಗಗಳಲ್ಲಿ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡು ಲೆಕ್ಕಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಈಗ ನಾವು 5ನೇ ಭಾಗಕ್ಕೆ ಮುಂದುವರಿಯೋಣ. ಈ 5ನೇ ಭಾಗದಲ್ಲಿ ಏನೇನೆಲ್ಲ ಸೋಜಿಗಗಳು ಅಡಗಿವೆ, ಹೊಸ ವಿಚಾರಗಳು ಏನೇನು ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ನಾವು, ಬನ್ನಿ ನೋಡೋಣ. ಮಕ್ಕಳೇ ಬನ್ನಿ, ಈ ಹಿಂದಿನ ತರಗತಿಗಳಲ್ಲಿ ನಾವು ಏನೇನನ್ನು ಚರ್ಚೆ ಮಾಡಿದ್ವಿ, 4ನೇ ಅವಧಿಯಲ್ಲಿ ಏನೇನು ಚರ್ಚೆ ಮಾಡಿದ್ವಿ ಒಂದು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ನಾವು ಈ ಚಪಾತಿಯ ಉಂಡೆಯಿಂದ ಚಪಾತಿ ಮಾಡೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಒಂದು ಚಿತ್ರಣವನ್ನು ಕೊಟ್ಟಿದ್ದೆ, ಮತ್ತು ಒಂದು ಆಯತ ಘನ ಆಕೃತಿಯಲ್ಲಿರುವಂಥ ಒಂದು ಲಾರಿಯಿಂದ ಮರಳನ್ನು ಲೋಡ್ ಮಾಡಿದ ನಂತರ ಆ ಮರಳು ಶಂಕುವಿನ ಆಕೃತಿಯನ್ನು ತಗೊಳುತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಅಂದರೆ ಘನಾಕೃತಿಗಳು ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ರೂಪಾಂತರಗೊಳ್ಳುವುದು, ಒಂದು ಆಕಾರದಿಂದ ಮತ್ತೊಂದು ಆಕಾರಕ್ಕೆ ರೂಪಾಂತರಗೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಾದರೆ ಈ ರೀತಿ ಆದಾಗ ಅಲ್ಲಾಗುವಂಥ ಬದಲಾವಣೆಗಳು ಏನು ಮತ್ತು ಅಲ್ಲಿ ಸ್ಥಿರವಾಗಿ ಉಳಿಯುವಂಥ ಅಂಶಗಳು ಯಾವ್ಯಾವುದು? ಒಂದು ನಿಮಿಷ ನೆನಪಿಸ್ಕೊಳ್ಳಿ. ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ? ಅಲ್ಲಿ ಬದಲಾವಣೆ ಆಗೋದು ಘನಫಲನ ಅಥವಾ ವಿಸ್ತೀರ್ಣವ? ಅಲ್ಲಿ ಬದಲಾವಣೆ ಆಗುವಂಥದ್ದು ಕೇವಲ ಮೇಲ್ಮೈ ವಿಸ್ತೀರ್ಣಗಳು, ಅಲ್ಲಿ ಯಾವುದೇ ರೀತಿಯ ಘನಫಲಗಳು ಬದಲಾಗೋದಿಲ್ಲ ಅನ್ನೋ ತೀರ್ಮಾನ ತಗೊಂಡು ಅದಕ್ಕೆ ಸಂಬಂಧಿಸಿದ 3 ಲೆಕ್ಕಗಳನ್ನು ಸಹ ಮಾಡಿದ್ವಿ. ಹೌದು ತಾನೇ? ಈಗ ಮುಂದಿನ ಭಾಗದಲ್ಲಿ ನಾವು ಯಾವ್ಯಾವುದನ್ನು ಹೊಸ ವಿಚಾರಗಳನ್ನು ಕಲಿಯೋದ್ರಲ್ಲಿದ್ದೀವಿ ಅನ್ನೋದನ್ನು ನೋಡೋಣ. ನೀವು ಈ ವಸ್ತುಗಳನ್ನು ನೋಡಿದ್ದೀರಾ? ಇದೇನು ಸರ್, ಬಕೆಟ್ ನೋಡಿಲ್ವಾ ನಾವು? ಖಂಡಿತವಾಗ್ಲೂ ನೋಡಿದ್ದೀವಿ. ನಮ್ಮ ಮನೆಗಳಲ್ಲಿದೆ, ಹೊರಗಡೆನೂ ಬೇಕಾದಷ್ಟು ಕಡೆ ನಾವು ನೋಡಿದ್ದೀವಿ. ಈ ವಸ್ತುವನ್ನು ನೋಡಿದ್ದೀರಾ? ಇದಂತೂ ಮನೆಗಳಲ್ಲಿಲ್ಲ ಅಲ್ವಾ? ಎಲ್ಲಿಟ್ಟಿರ್ತಾರೆ ಇದನ್ನು ರಸ್ತೆ ಬದಿಗಳಲ್ಲಿ ಇಟ್ಟಿರ್ತಾರೆ. ಟ್ರಾಫಿಕ್ ಪೊಲೀಸ್ನವರು ಇದನ್ನು ಅಲ್ಲಿ ಇಲ್ಲಿ ಬದಲಾಯಿಸಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಿಲ್ಲಿಸೋದಕ್ಕೋ ಅಥವಾ ದಾರಿಯನ್ನು ಬದಲಾಯಿಸೋದಕ್ಕೋ ಈ ಒಂದು ಅಂಶವನ್ನು ಬಳಸ್ಕೋತಾ ಇರ್ತಾರೆ. ಹಾಗೆ ಇದನ್ನು ನೋಡಿದ್ದೀರಾ? ಇದು ಸಹ ಸಾಕಷ್ಟು ಮನೆಗಳಲ್ಲಿ ಕಂಡುಬರುವಂಥ ಲ್ಯಾಂಪ್ ಶೇಡ್. ಈ ಚಿತ್ರಗಳನ್ನ ನಮ್ಗೆ ಯಾಕೆ ಸರ್ ತೋರಿಸ್ತಾ ಇದ್ದೀರಾ? ನಾವಿವೆಲ್ಲ ನೋಡಿರುವಂಥದ್ದೇ, ನೋಡಿರೋದೇನೋ ಸರಿ, ಆದರೆ ನಾವಿವತ್ತು ಇದ್ರ ಬಗ್ಗೆನೇ ಚರ್ಚೆ ಮಾಡೋಕ್ಕೆ ಹೊರಟಿರೋದು. ಇದ್ರ ಬಗ್ಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆನೇ. ಇದು ನೋಡೋದಕ್ಕೆ ಬೇರೆ ಬೇರೆ ವಸ್ತುಗಳು ಆಗಿದ್ರೂ ಸಹ ಆಕಾರ ಮಾತ್ರ ಹೇಗಿದೆ ನೋಡಿ. ಇವೆಲ್ಲದರ ಆಕಾರ ಬೇರೆ ಬೇರೆ ಇದೆಯಾ, ಒಂದೇ ಥರ ಇದೆಯಾ? ಇವೆಲ್ಲದರ ಆಕಾರ ಒಂದೇ ಥರ ಇದೆಯಲ್ಲ ನೋಡಿ. ಕೆಳಗಡೆ ಒಂದಷ್ಟು ವೃತ್ತಪಾದ, ಮೇಲ್ಗಡೆ ಒಂದು ವೃತ್ತಪಾದ, ಇಲ್ಲೂ ಹಾಗೇ ಇದೆ, ಇಲ್ಲೂ ಹಾಗೇ ಇದೆ. ಹಾಗಾದರೆ 2 ವೃತ್ತಪಾದಗಳಿರೋದ್ರಿಂದ ಇದು ಸಿಲಿಂಡರ್ ಅಲ್ವಾ? ಸಿಲಿಂಡರ್ ಆಗಿದ್ದರೆ ಏನಾಗಬೇಕಿತ್ತು? ಸಿಲಿಂಡರ್ ಆಗಿದ್ದರೆ ವೃತ್ತಪಾದಗಳದ್ದು ಎರಡೂ ಕಡೆ ತ್ರಿಜ್ಯಗಳು ಸಮ ಇರಬೇಕಿತ್ತು. ಆದರೆ ಇಲ್ಲಿ ಸಮ ಇದೆಯಾ? ಗಮನಿಸಿ ನೋಡಿ, ಇಲ್ಲೇ ನೋಡಿ, ಇಲ್ಲಿ ವೃತ್ತಪಾದ ಇದೆಷ್ಟಿದೆ, ಇದರ ತ್ರಿಜ್ಯ ಮತ್ತು ಇದರ ತ್ರಿಜ್ಯ ಎರಡೂ ಒಂದೇ ಇದೆಯಾ? ಖಂಡಿತ ಇಲ್ಲ. ಹಾಗಾದರೆ ಯಾವುದೇ ಆಕೃತಿ? ಇಂಥ ಆಕೃತಿಗಳ ಬಗ್ಗೆ ನಾವು ಇನ್ನೊಂದಷ್ಟು ವಿವರಗಳನ್ನ ತಿಳ್ಕೊತಾ ಹೋಗೋಣ.
ಮೊದಲನೇದಾಗಿ ಇದಕ್ಕೊಂದು ಹೆಸರು ಬೇಕಲ್ಲ ಸ್ವಾಮಿ, ಒಂದು ಹೆಸರು ಕೊಡ್ತೀವಿ ಇದಕ್ಕೆ. ಇದರ ಹೆಸರು ಶಂಕುವಿನ ಭಿನ್ನಕ ಅಂತ, ಅಥವಾ ಫ್ರಸ್ಟಮ್ ಆಫ್ ಕೋನ್ ಅಂತ ಕರಿತೀವಿ. ಏನಿದು ಫ್ರಸ್ಟಮ್ ಆಫ್ ಕೋನ್? ಇದರ ಚಿತ್ರ ಹೇಗಿರುತ್ತೆ ನೋಡಿ. ಇದರ ಒಂದು ಸ್ಕೀಮ್ಯಾಟಿಕ್ ಚಿತ್ರ ಈ ರೀತಿಯಾಗಿರುತ್ತೆ, ಅಥವಾ ಇದು ಉಲ್ಟಾನೂ ಇರಬಹುದು, ಯಾವ ರೀತಿ ಬೇಕಾದ್ರೂ ಇರಬಹುದು. ಲ್ಯಾಂಪ್ ಶೇಡಲ್ಲಿ ಈ ಥರ ಇದ್ದರೆ, ಬಕೆಟ್ ಆಗಿದ್ದರೆ ಉಲ್ಟಾ ಇರುತ್ತೆ, ಹೌದು ತಾನೇ? ಅಂದಮೇಲೆ ಇಲ್ಲಿರೋವಂಥ ಅಂಶಗಳು ಯಾವ್ಯಾವುದು, ನಾವು ಯಾವ್ಯಾವುದನ್ನು ಗಮನಿಸಬೇಕು ಇಲ್ಲಿ ಒಟ್ಟು 1, 2, 3, 4 ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ. ಯಾವ್ಯಾವ ಅಂಶಗಳು ನೋಡಿ. ಮೊದಲನೇದಾಗಿ ತ್ರಿಜ್ಯಗಳು. ಒಂದು R1 ಮತ್ತು R2. R1 ಮತ್ತು R2 ಈ ಎರಡೂ ಭಿನ್ನವಾಗಿರೋ ಕಾರಣಕ್ಕೇ ಅದನ್ನು R1 ಮತ್ತು R2 ಅಂತ ಪ್ರತ್ಯೇಕವಾಗಿ ಬರೆದಿದ್ದೀವಿ. ಹಾಗಾದರೆ ಇನ್ಯಾವುದಿದೆ? ಎರಡನೇದು ಶಂಕುವಿನ ಭಿನ್ನಕದ ಎತ್ತರ. ಇದನ್ನು ನಾವು H ಅಕ್ಷರದಿಂದ ಸೂಚಿಸ್ತೀವಿ. ಇದರ ಜೊತೆಗೆ ಇನ್ನೂ ಒಂದು ಅಕ್ಷರ ನಮ್ಮ ಕಣ್ಣು ಕಾಣಿಸ್ತಾ ಇದೆ ಇಲ್ಲಿ, ಇದು L ಅಥವಾ ಓರೆ ಎತ್ತರ. ಓರೆ ಎತ್ತರವನ್ನು L ಅಕ್ಷರದಿಂದ ಸೂಚಿಸ್ತೀವಿ. ಈ 4 ಅಂಶಗಳು ಈ ಇಡೀ ಶಂಕುವಿನ ಭಿನ್ನಕವನ್ನು ಪೂರ್ಣಗೊಳಿಸುತ್ತೆ. ಏನಿದು ಶಂಕುವಿನ ಭಿನ್ನಕ? ಎಲ್ಲಿಂದ ಬಂತಿದು? ಇದರ ಹುಟ್ಟು ಹೇಗೆ? ಈ ಶಂಕುವಿನ ಭಿನ್ನಕವನ್ನು ನಾವು ತಯಾರು ಮಾಡಬೇಕು ಅಂದರೆ ಆಗತ್ತಾ? ಒಂದು ಶಂಕುವನ್ನು ತಯಾರು ಮಾಡ್ಬೋದು, ಒಂದು ಗೋಳವನ್ನು ತಯಾರು ಮಾಡಬಹುದು, ಒಂದು ಸ್ತಂಭಾಕೃತಿ ಅಥವಾ ಸಿಲಿಂಡರ್ನು ತಯಾರು ಮಾಡಬಹುದು. ಆದರೆ ಒಂದು ಶಂಕುವಿನ ಭಿನ್ನಕವನ್ನು ಪಡೆಯೋದಾದರೂ ಹೇಗೆ? ಬನ್ನಿ ನೋಡೋಣ. ಇಲ್ಲಿ ಒಂದು ಶಂಕುವಿನ ಭಿನ್ನಕವನ್ನು ನಾವು ತೋರಿಸಿದ್ದೀವಿ. ಈ ಶಂಕುವಿನ ಭಿನ್ನಕಕ್ಕೆ ಇದರ ಶಂಕುವನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದು ಶಂಕುವಿನ ಚಿತ್ರವನ್ನು ನೀವು ನೋಡಬಹುದು. ಈ ಶಂಕುವಿನ ಚಿತ್ರಕ್ಕೆ ಮಧ್ಯದಲ್ಲಿ ಒಂದು ಸಮತಲವನ್ನು ತಗೊಂಡಿದ್ದೀವಿ. ಈ ಸಮತಲ ಹೇಗಿದೆಯಪ್ಪ ಅಂದರೆ, ಈ ಶಂಕುವಿನ ಪಾದ ಏನಿದೆ ಈ ಪಾದಕ್ಕೆ ಸಮಾನಾಂತರವಾಗಿದೆ. ಶಂಕುವಿನ ಪಾದಕ್ಕೆ ಸಮಾನಾಂತರವಾಗಿರುವಂತಹ ಯಾವುದಾದರೂ ಒಂದು ಸಮತಲವನ್ನು ತಗೊಂಡು ಅದನ್ನು ನಾವೇನು ಮಾಡ್ತೀವಿ, ಕಟ್ ಮಾಡಿದ್ದಾದರೆ ನೋಡಿ, ಶಂಕುವಿನ ಪಾದಕ್ಕೆ ಸಮಾನಾಂತರವಾಗಿ ಒಂದು ಸಮತಲದಿಂದ ಕತ್ತರಿಸಿದಾಗ ಏನಾಯಿತು? ಒಂದು ಭಾಗ ಶಂಕುವಾಗಿ ಬಂತು, ಮತ್ತೊಂದು ಭಾಗ ಏನಾಗಿ ಬಂತು? ಶಂಕುವಿನ ಭಿನ್ನಕವಾಗಿ ಬಂತು. ಇಷ್ಟೇ ಮಾಡಬೇಕಾಗಿರೋ ಕೆಲಸ. ಒಂದು ಶಂಕುವನ್ನು ತಗೊಳ್ಳೋದು, ಶಂಕುವಿನ ಪಾದಕ್ಕೆ ಸಮಾನಾಂತರವಾಗಿ ನಾವೇನು ಮಾಡಬೇಕು? ಕಟ್ ಮಾಡಬೇಕು ಶಂಕುವನ್ನು ಕಟ್ ಮಾಡಿದ ನಂತರ ನಮಗೆ ಮತ್ತೆ ಇನ್ನೇನು ಸಿಗುತ್ತಪ್ಪ? ಒಂದು ಪುಟ್ಟ ಶಂಕು ಸಿಗುತ್ತೆ, ಮತ್ತೊಂದು ಭಿನ್ನಕ ಸಿಗುತ್ತೆ. ಈ ರೀತಿಯಾಗಿ ಶಂಕುವನ್ನು ನಾವು ಕಟ್ ಮಾಡೋದ್ರಿಂದ ನಮಗೆ ಶಂಕುವಿನ ಭಿನ್ನಕ ಸಿಗುವಂಥದ್ದು. ಈಗ ನಮ್ಮ ಚರ್ಚೆಯ ವಿಷಯ ಈ ಶಂಕುವಿನ ಭಿನ್ನಕದ ಸುತ್ತ. ಈಗಾಗಲೇ ಶಂಕು ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಘನಫಲ ಇವೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ಸಾಕಷ್ಟು ಲೆಕ್ಕಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ನೀವು ಸಹ ಅಭ್ಯಾಸದ ಲೆಕ್ಕಗಳನ್ನು ಸಹ ಒಳಗೊಂಡಂತೆ ಬೇಕಾದಷ್ಟು ಲೆಕ್ಕಗಳನ್ನ ಮಾಡಿದ್ದೀರಾ. ಹಾಗಾದರೆ ಇನ್ನು ನಮ್ಮ ಮುಂದಿನ ಆಸಕ್ತಿಕರ ವಿಷಯ ಏನಪ್ಪ? ಈ ಶಂಕುವಿನ ಭಿನ್ನಕ. ಈ ಶಂಕುವಿನ ಭಿನ್ನಕದ ಇದಕ್ಕೆ ಸೂತ್ರಗಳು ಬೇಕಲ್ಲ. ಈ ಶಂಕುವಿನ ಭಿನ್ನಕಕ್ಕೂ ಸಹ ಸೂತ್ರಗಳಿವೆ. ಈ ಸೂತ್ರಗಳು ಯಾವ್ಯಾವುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಶಂಕು ಮತ್ತು ಶಂಕುವಿನ ಭಿನ್ನಕ ಇದನ್ನು ಪಡೆಯುವಂಥ ರೀತಿ ಶಂಕುವಿನಿಂದ ಶಂಕುವನ್ನು ಕಟ್ ಮಾಡೋದ್ರ ಮೂಲಕ. ನೀವು ಸೂತ್ರ ಅಂತಂದ್ರಿ, ಸೂತ್ರ ಬರಲೇ ಇಲ್ವಲ್ಲ. ಆ ಸೂತ್ರಕ್ಕೂ ಮುಂಚೆ ಇನ್ನೊಂದು ವಿಚಾರ ಇದೆ. ಒಂದು ವೇಳೆ ನಾನು ಈ ಶಂಕುವಿಗೆ ಸಮತಲಾಕೃತಿಯಿಂದ ಅಂದರೆ ಶಂಕುವಿನ ಪಾದಕ್ಕೆ ಸಮಾನಾಂತರವಾಗದೆ ಬೇರೆ ಯಾವುದೋ ರೀತಿಯಿಂದ ಒಂದು ಛೇದವನ್ನು ಉಂಟು ಮಾಡಿದರೆ ಏನಾಗುತ್ತೆ ಶಂಕು? ಆಗ ನಮಗೆ 4 ರೀತಿಯ ಶಂಕುವಿನ ಛೇದಗಳು ಸಿಗುತ್ತೆ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕಾನಿಕ್ ಸೆಕ್ಷನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಮೊದಲನೇದಾಗಿ
ಸಮಾಂತರವಾಗಿ ಕಟ್ ಮಾಡಿದಾಗ ಒಂದು ಸರ್ಕಲ್ ಸಿಗುತ್ತೆ ಅಥವಾ ಒಂದು ವೃತ್ತ, ಇನ್ನೊಂದು ದೀರ್ಘವೃತ್ತ ಅಥವಾ ಎಲಿಪ್ಸ್, ಮತ್ತೊಂದು ಪ್ಯಾರಾಬೋಲಾ ಅಥವಾ ಪರವಲಯ ಅಂತ ಕರಿತೀವಿ, ಮತ್ತು ಇನ್ನೊಂದು ಹೈಪರ್ಬೋಲಾ ಅಂತ. ಈ 4 ರೀತಿಯ ಶಂಕುಛೇದಗಳು, ಕಾನಿಕ್ ಸೆಕ್ಷನ್ಸು, ಒಂದು ಕೋನ್ ಅಥವಾ ಒಂದು ಶಂಕುವಿನಿಂದ ಸಾಧ್ಯ ಆಯಿತು. ನೋಡಿ, ಶಂಕುವಿನಲ್ಲಿ ಏನೇನೆಲ್ಲ ವಿಚಾರಗಳು ಮತ್ತು ರಹಸ್ಯಗಳು ಅಡಗಿವೆ. ಹಾಗಾದರೆ ಇವುಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಯಾವಾಗ? ನಿಮ್ಮ ಪ್ರಶ್ನೆ ಸರಿಯಾಗಿದೆ. ಇವುಗಳ ಬಗ್ಗೆ ನೀವು ಚರ್ಚೆ ಮಾಡೋದು ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸಲ್ಲಿ. ನೀವೇನಾದರೂ PUCನಲ್ಲಿ ಸೈನ್ಸ್ ತಗೊಂಡು ಓದಿದ್ದಾದರೆ ಸೆಕೆಂಡ್ ಇಯರಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಆದರೆ ನಾವು ಈ ಹಂತದಲ್ಲಿ ಅವನ್ನೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮುಂದಿನ ವಿಚಾರ ಈ ಶಂಕುವಿನ ಭಿನ್ನಕಕ್ಕೆ ಸಂಬಂಧಿಸಿದ ಸೂತ್ರಗಳು. ಇದನ್ನು ನೋಡೋಣ. ಮೊದಲನೇದಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಲ್ಯಾಂಪ್ ಶೇಡ್ ಗಮನಿಸಿದ್ರಲ್ವಾ, ಅಷ್ಟು ಮಾತ್ರ. ಮೇಲ್ಗಡೆ ವೃತ್ತ ಮತ್ತು ಕೆಳಗಡೆ ವೃತ್ತವನ್ನು ಬಿಟ್ಟು. ಇದರ ಸೂತ್ರ ಏನಾಗುತ್ತೆ? CSA ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಇಂಟು R1 + R2 ಇಂಟು L. R1 ಅಂದರೆ ಏನು ಅಂತ ಗೊತ್ತಾಗಿದೆ, R2 ಅಂದರೆ ಏನು ಅಂತ ಗೊತ್ತಿದೆ, ಮತ್ತು L ಓರೆ ಎತ್ತರ ಅನ್ನೋದು ನಿಮಗೆ ಗೊತ್ತಿದೆ. ಈ ಮೂರನ್ನ ಹೊಂದಿಸಿ ಬಂದಿರುವಂಥ ಸೂತ್ರ CSA = ಪೈ R1 + R2 ಇಂಟು L. ಎರಡನೇ ಸೂತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅವಾಗ? ಹಾಗಾದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾನು ಪರಿಗಣಿಸಿ ಇನ್ಯಾವುದನ್ನು ಅದಕ್ಕೆ ಕೂಡಿದ್ದಾದರೆ ನನಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರುತ್ತೆ. ಎರಡೂ ವೃತ್ತಗಳ ವಿಸ್ತೀರ್ಣಗಳು ಯಾವ್ಯಾವುದು? ಒಂದು ಪೈ R1² ಮತ್ತೊಂದು ಪೈ R2². ಈ ಎರಡನ್ನ ಕೂಡಿದ್ದಾದರೆ ನನಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಅದರ ಜೊತೆಗೆ ಘನಫಲ, ಈ ಇಡೀ ಶಂಕುವಿನ ಭಿನ್ನಕದ ಘನಫಲ ಮೂರನೇ ಒಂದು ಪೈ H ಇಂಟು R1² + R2² + R1R2. ಹಾಗಾಗಿ ಈ ಮೂರೂ ಸೂತ್ರಗಳು ಸಹ ನಮಗೆ ಅತ್ಯಂತ ಮುಖ್ಯವಾದವು. ಮಕ್ಕಳೇ, ಇದನ್ನು ನೋಟ್ ಮಾಡಿಟ್ಕೊಳ್ಳಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ R1 + R2 ಇಂಟು L, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ R1 + R2 ಇಂಟು L ಪ್ಲಸ್ ಪೈ R1² ಪ್ಲಸ್ ಪೈ R2², ಮತ್ತು ಘನಫಲ 1/3 ಪೈ H R1² + R2² ಪ್ಲಸ್ R1R2. ಈಗ ನಮ್ಮ ಅಭ್ಯಾಸದತ್ತ ನಮ್ಮ ದೃಷ್ಟಿ. ಈ ಅಭ್ಯಾಸದ ಮೊದಲನೇ ಪ್ರಶ್ನೆಯನ್ನು ತಗೋತಾ ಇದ್ದೀನಿ. ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಒಂದು ಟೋಪಿಯ ತೆರೆದ ಭಾಗದ ತ್ರಿಜ್ಯವು 10 ಸೆಂಟಿಮೀಟರ್ ಮತ್ತು ಮೇಲ್ಭಾಗದ ತ್ರಿಜ್ಯವು 4 ಸೆಂಟಿಮೀಟರ್. ಅದರ ಓರೆ ಎತ್ತರ 15 ಸೆಂಟಿಮೀಟರ್ ಆಗಿದ್ದರೆ ಅದನ್ನು ತಯಾರಿಸಲು ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಶಂಕುವಿನ ಭಿನ್ನಕದ ಆಕಾರದಲ್ಲಿರುವಂಥ ಒಂದು ಟೋಪಿಯನ್ನು ಉದಾಹರಣೆಯಾಗಿ ತಗೋತಾ ಇದ್ದಾರೆ. ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶಗಳನ್ನು ನಾನು ರೆಡ್ ಲೆಟರ್ಸಲ್ಲಿ ಬರೆದಿದ್ದೀನಿ. ಶಂಕುವಿನ ಭಿನ್ನಕ ತ್ರಿಜ್ಯ 10 ಸೆಂಟಿಮೀಟರ್, ಮತ್ತೊಂದು ತ್ರಿಜ್ಯ 4 ಸೆಂಟಿಮೀಟರ್. ಇಲ್ಲಿ ಗಮನಿಸಿ, ಇದು ಶಂಕುವಿನ ಭಿನ್ನಕದ ರೂಪದಲ್ಲಿರುವಂಥ ಟೋಪಿ. ಇದರಲ್ಲಿ ಒಂದು ತ್ರಿಜ್ಯ 4 ಸೆಂಟಿಮೀಟರ್, ಮತ್ತೊಂದು ತ್ರಿಜ್ಯ 10 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 15 ಸೆಂಟಿಮೀಟರ್ ಆಗಿದೆ. ಇದನ್ನು ತಯಾರಿಸಲು ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಲ್ಲಿ ಪ್ರಶ್ನೆಯೇ ವಿಸ್ತೀರ್ಣದಲ್ಲಿ ಇದೆ ಅಂತ ಹೇಳುವಾಗ ಘನಫಲದ ಸೂತ್ರ ನಾವು ಬಳಸೋ ಅವಶ್ಯಕತೆಯೇ ಇಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾವು ಉಪಯೋಗಿಸಬೇಕಾಗಿರೋದು ಪೂರ್ಣ ಮೇಲ್ಮೈಯೋ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವೋ ಅಂತ. ಇಲ್ಲಿ ಗಮನಿಸಿ, ನಮಗೆ ಕೊಟ್ಟಿರುವಂಥ ದತ್ತ ವಿವರ, ಅಂಕಿ ಅಂಶಗಳ ವಿವರ, R1 ಬೆಲೆ ಗೊತ್ತು, R2 ಬೆಲೆ ಗೊತ್ತು ಮತ್ತು L ಬೆಲೆ ಗೊತ್ತು. ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡಿದ್ದಾದರೆ A = ಪೈ R1 + R2 ಇಂಟು L ಅನ್ನೋದು ಸೂತ್ರ ನಿಮಗೀಗಾಗಲೇ ಗೊತ್ತಿದೆ. ಈಗ ನಾವು ಮೊದಲನೇ ಏನು ಮಾಡೋಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು, ಅದರ ವಿಸ್ತೀರ್ಣವನ್ನು A1 ಅಂತ ಪರಿಗಣಿಸಿದ್ದಾದರೆ
A1ನ ಬೆಲೆ ಎಷ್ಟಿದೆ ನೋಡಿ. A1 ಎಷ್ಟು ಬಂತು, ಸೂತ್ರವನ್ನು ಬರೆದ್ವಿ. ಅದರ ಮೇಲೆ ಅಲ್ಲಿರುವಂಥ ಚರಾಕ್ಷರಗಳು R1 R2 ಮತ್ತು L ಇವುಗಳ ಆದೇಶ ಮಾಡಿದ್ವಿ. ನಂತರ ಸುಲಭ ರೂಪಕ್ಕೆ ತಂದಾಗ ಸರಳ ರೂಪದಲ್ಲಿ ನಮಗೇನು ಕಾಣಿಸ್ಕೊತಿದ್ದು, A = 660 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ ಮುಂದೆ ಏನು ಮಾಡಬೇಕಪ್ಪ ನಾವು, ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಯಾವುದಾ ವೃತ್ತ, ಮೇಲ್ಗಡೆ ವೃತ್ತವೋ ಕೆಳಗಿನ ವೃತ್ತವೋ? ಕೆಳಗಿನ ವೃತ್ತ ಏನಾದರೂ ಪೂರ್ತಿಯಾಗಿ ಕೊಟ್ಟಿದ್ದರೆ ನಾವು ಟೋಪಿ ಹಾಕೊಳ್ಳೋಕೆ ಆಗ್ತಿತ್ತಾ? ಆಗಲ್ಲ. ಹಾಗಾಗಿ ಮೇಲ್ಭಾಗದ ವೃತ್ತ, ಮೇಲ್ಭಾಗದ ವೃತ್ತ ಅಂದರೆ ಚಿಕ್ಕ ತ್ರಿಜ್ಯವಿರುವಂಥದ್ದು ಯಾವುದು, R2 = 4 ಸೆಂಟಿಮೀಟರ್ ಇರುವಂಥ ವೃತ್ತದ ವಿಸ್ತೀರ್ಣ ತಗೊಂಡಾಗ ಎಷ್ಟು ಬರುತ್ತೆ ನಮಗೆ, ಅದೇ πr² ಸೂತ್ರವನ್ನು ಹಾಕಿ ನಂತರ ನಮಗೆ ಸಿಕ್ಕಿದ್ದು 50.28 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಒಂದನ್ನು ಇನ್ನೊಂದಕ್ಕೆ ಕೂಡಬೇಕಾ ಕಳಿಬೇಕಾ? ಒಂದು ನಿಮಿಷ ಯೋಚನೆ ಮಾಡಿ. ಸುತ್ತಲಿನ ವಿಸ್ತೀರ್ಣ ಬಂದಿದೆ ಮತ್ತು ವೃತ್ತದ ಮೇಲ್ಭಾಗದ ವೃತ್ತದ ವಿಸ್ತೀರ್ಣ ಬಂದಿದೆ. ಇವೆರಡನ್ನ ನಾವೇನು ಮಾಡಬೇಕು ಇವಾಗ? ನಿಜ, ಇವೆರಡನ್ನ ನಾವು ಕೂಡಿದ್ದಾದರೆ ನಮಗೆ ಸಿಕ್ಕುವಂಥ ಉತ್ತರ A1 + A2 660 + 50.28 ಒಟ್ಟಿಗೆ ಸೇರಿಸಿದಾಗ ನಮಗೆ ಸಿಕ್ಕಿದ್ದು 710.28 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಇಡೀ ಟೋಪಿಯನ್ನು ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂಥ ಯಾವುದೇ ತರಹದ ಬಟ್ಟೆ ಆಗಲಿ, ವಸ್ತು ಆಗಲಿ ಅಥವಾ ಕಾಗದ ಆಗಲಿ 710.28 ಸೆಂಟಿಮೀಟರ್ನಷ್ಟು ಪ್ರಮಾಣ ಬೇಕಾಗಿದೆ ಅನ್ನೋದು ಈ ಲೆಕ್ಕದಲ್ಲಿ ಅಡಗಿರುವಂಥ ವಿಷಯ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎರಡನೇ ಪ್ರಶ್ನೆ, ಒಂದು ಬಕೆಟ್ನ ಎತ್ತರ 24 ಸೆಂಟಿಮೀಟರ್ ಇದ್ದು ಪಾದಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಆಗಿದೆ. ಈಗ ನಾವೇನು ಮಾಡಬೇಕಾಗಿದೆ, ಬಕೆಟ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿದೆ. ಇದು ಸಹ ಹಿಂದಿನ ಲೆಕ್ಕದಂತೆಯೇ ಇದ್ದು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾಗಿರುವಂಥದ್ದು. ಒಂದು ಬಕೆಟ್, ಈ ರೀತಿಯ ಆಕಾರದಲ್ಲಿರುವಂಥ ಒಂದು ಬಕೆಟ್, ಇದರ ತ್ರಿಜ್ಯಗಳು ಮತ್ತು ಅಂಕಿಅಂಶಗಳು ಏನೇನು ಕೊಟ್ಟಿದ್ದಾರೆ ನೋಡೋಣ. ಮೇಲ್ಭಾಗದ ತ್ರಿಜ್ಯ 15 ಸೆಂಟಿಮೀಟರ್ ಮತ್ತು ಎತ್ತರ 24 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಬೇಕಾಗಿರುವಂಥದ್ದು ಎಲ್ ಬೆಲೆ. ಎಲ್ ಬೆಲೆ ಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು, ಎಲ್ ಬೆಲೆ ಬೇಕಾಗಿರೋದ್ರಿಂದ ಎಲ್ ಬೆಲೆಯನ್ನು ಕಂಡುಹಿಡಿಬೇಕು. ಎಲ್ ಬೆಲೆ ಕಂಡುಹಿಡ್ಕೊಳ್ಳೋದು ಹೇಗೆ? ಈ ಸೂತ್ರದ ಮೂಲಕ ಎಲ್ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು. L = h² + R1 - R2 ಹೋಲ್ ಸ್ಕ್ವೇರ್. ಇದು ಸೂತ್ರ. ಈ ಸೂತ್ರ ಹೇಗಪ್ಪ ಬರುತ್ತೆ? ಪೈಥಾಗರಸ್ ಪ್ರಮೇಯವನ್ನು ನಾವು ಅಳವಡಿಸ್ಕೊಂಡು ಈ ಸೂತ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ h ಬೆಲೆ ಎಷ್ಟಿದೆ? 24 ಸೆಂಟಿಮೀಟರ್ ಕಾಣಿಸ್ತಾ ಇದೆ ನಿಮಗೆ. ಮತ್ತು R1 ಮತ್ತು R2 ಬೆಲೆಗಳು 15 ಮತ್ತು 5 ಸೆಂಟಿಮೀಟರ್ ಇದ್ದಾಗ ನಮಗೆ ಬಂದಂಥ H ಅಥವಾ Lನ ಬೆಲೆ 26 ಸೆಂಟಿಮೀಟರ್. ಈ 26 ಸೆಂಟಿಮೀಟರ್ ಏನಾಯಿತು? ಎಲ್ ಬೆಲೆ ಆಗಿದೆ. ಮುಂದುವರೆದು ನಮಗೆ ನಂತರದ ಲೆಕ್ಕಗಳಲ್ಲಿ ಏನೇನು ಬೇಕಾಗಿದೆಯಪ್ಪ ಅಂತಂದರೆ, ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಈ ಸೂತ್ರದ ಮೂಲಕ ನಾವು ಕಂಡುಹಿಡ್ಕೋಬೋದು. ನೀವು ಗಮನಿಸ್ತಾ ಇದ್ದೀರಾ, π × R1 + R2 × L. π 5 + 15 × 26. 5 + 15ನ ನೀವು ಕೂಡಿದ್ದಾದರೆ 20 ಬಂತು. π 20 ಮತ್ತು 26 ಈ ಮೂರನ್ನ ನೀವು ಗುಣಿಸ್ಕೊಂಡಿದ್ದಾದರೆ 520 π ಅನ್ನೋದು ಈ ಒಂದು ಬಕೆಟ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದರೆ ನಮಗೆ ಉತ್ತರ ಬಂತಾ? ಖಂಡಿತ ಇನ್ನೂ ಇಲ್ಲ. ಇನ್ನೂ ಒಂದು ಭಾಗ ಉಳ್ಕೊಂಡಿದೆ. ಏನದು ಭಾಗ? ಗಮನಿಸಿ ನೋಡಿ. ಒಟ್ಟು ವಿಸ್ತೀರ್ಣ ನಮಗೆ ಬೇಕಾಗಿದೆ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಪಾದದ ವಿಸ್ತೀರ್ಣ ಇವೆರಡನ್ನೂ ನಾವು
ಕೂಡಬೇಕಾಗಿದೆ. ಹಾಗಾಗಿ ಇವೆರಡನ್ನೂ ಕೂಡೋದು ಅಂತಂದರೆ ಏನರ್ಥ? ಪಾದದ ತ್ರಿಜ್ಯ ಎಷ್ಟು? 5 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 520 ಪೈ ಪ್ಲಸ್ ಪೈ ಇಂಟು 5 ಸ್ಕ್ವೇರ್ ಅಂತ ಬರೆದಿದ್ದೀವಿ. ಏನಾಯಿತು? 520 ಪೈ ಪ್ಲಸ್ 25 ಪೈ. ಇವೆರಡನ್ನೂ ಸೇರಿಸಿದ್ರೆ ನಮಗೆ ಸಿಕ್ಕಿದ್ದು 545 ಪೈ. ಇಲ್ಲಿ ನಾವು ಉತ್ತರವನ್ನು ಪೈ ರೂಪದಲ್ಲೇ ಇಡ್ತಾ ಇದ್ದೀವಿ. ಇದು ಒಂದು ಭಿನ್ನವಾದ ಒಂದು ಪ್ರಶ್ನೆ. ಯಾಕೆ ಈ ಪ್ರಶ್ನೆಯಲ್ಲಿ ಈ ಭಿನ್ನತೆ ಇದೆ ಅಂತಂದರೆ, ಪೈಗೆ ಸಂಬಂಧಿಸಿದಂತೆ 3 ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾವು ಉತ್ತರವನ್ನು ಕೊಡಬಹುದು. ಒಂದು, ಪೈಯನ್ನು ಪೈ ಆಗೇ ಇಟ್ಟುಬಿಡುವಂಥದ್ದು, ಮತ್ತು ಅದನ್ನು ಸುಲಭ ರೂಪಕ್ಕೆ ತರದೆ ಪೈ ರೂಪದಲ್ಲೇ ವ್ಯಕ್ತಪಡಿಸುವಂಥ ಉತ್ತರಗಳು. ಎರಡನೇದು, ಪೈ ಬೆಲೆಯನ್ನು ಲೆಕ್ಕದಲ್ಲಿ ಯಾವುದು ನಮೂದು ಮಾಡಿರ್ತಾರೆ ಆ ಬೆಲೆಯನ್ನು ತಗೊಂಡು ಮುಂದುವರಿಯೋದು. ಉದಾಹರಣೆಗೆ ಪೈ ಬೆಲೆಯನ್ನು 3.14 ಎಂದು ಪರಿಗಣಿಸಿ ಅಂತ ಲೆಕ್ಕದಲ್ಲಿ ಕೊಟ್ಟರೆ ನೀವು ಒಂದು 3.14 ಅಂತಲೇ ತಗೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಪೈ ಬೆಲೆಯನ್ನು 22/7 ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದರೆ ನೀವು 22/7 ಅಂತಲೇ ತಗೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ 3 ಅಂಶಗಳನ್ನು ನಾವು ಸರಿಯಾಗಿ ಪ್ರಶ್ನೆಯಲ್ಲಿ ಗಮನಿಸಬೇಕು. ಇಲ್ಲಿ ನಾನು ಪೈಯಲ್ಲೇ ಉತ್ತರ ಕೊಟ್ಟಿದ್ದೀನಿ, ಹೀಗೂ ಉತ್ತರವನ್ನು ಇಡಬಹುದು. ಕೆಲವೊಮ್ಮೆ ಪ್ರಶ್ನೆಗಳಲ್ಲೇ ನೇರವಾಗಿ ಕೇಳೋದುಂಟು, ಉತ್ತರವನ್ನು ಪೈ ರೂಪದಲ್ಲಿ ವ್ಯಕ್ತಪಡಿಸಿ. ಆಗ ಏನಾಗುತ್ತೆ, ಇದು ಈ ರೀತಿಯಾಗಿ 545 ಪೈ ಅಂತಲೇ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ಮಕ್ಕಳೇ, ನೀವು ಪ್ರಶ್ನೆಯನ್ನು ಓದುವಾಗ ದಯಮಾಡಿ ಗಮನಿಸಿ, ಪೈ ಬೆಲೆಯನ್ನು ಕೊಟ್ಟಿದ್ದಾರಾ, ಕೊಡದೇ ಇದ್ದರೆ ಏನು ಮಾಡಬೇಕು? 22/7 ಅಂತ ತಗೊಂಡು ನಾವು ಮುಂದುವರಿಬಹುದು, ಅಥವಾ ಪೈ ರೂಪದಲ್ಲೇ ವ್ಯಕ್ತಪಡಿಸಿ ಅಂತ. ಆದರೆ ಈ ಲೆಕ್ಕದಲ್ಲಿ ನಾನು ಈ ಒಂದು ಕಾರಣಕ್ಕಾಗಿಯೇ 545 ಪೈ ಅನ್ನೋ ಪೈ ರೂಪದಲ್ಲೇ ವ್ಯಕ್ತಪಡಿಸುವಂಥ ಉತ್ತರವನ್ನು ಕೊಟ್ಟಿದ್ದೀನಿ. ಮಕ್ಕಳೇ, ಮತ್ತೊಂದು ಲೆಕ್ಕವನ್ನು ಪರಿಗಣಿಸೋಣ. ಪ್ಲಾಸ್ಟಿಕ್ ಕಾಗದದಿಂದ ಮಾಡಲಾದ ಒಂದು ಲ್ಯಾಂಪ್ ಶೇಡ್ ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಅದರ ವೃತ್ತ ಭಾಗಗಳ ತ್ರಿಜ್ಯಗಳು 16 ಸೆಂಟಿಮೀಟರ್ ಮತ್ತು 24 ಸೆಂಟಿಮೀಟರ್ ಹಾಗೂ ಎತ್ತರ 6 ಸೆಂಟಿಮೀಟರ್ ಆಗಿದೆ. 1 ಸೆಂಟಿಮೀಟರ್ ಕಾಗದದ ದರವು 0.7 ರು. ಆದರೆ ಲ್ಯಾಂಪ್ ಶೇಡ್ಗೆ ಬಳಸಿದ ಕಾಗದದ ಮೌಲ್ಯವೇನು? ಇಲ್ಲಿ ಇಡೀ ಪ್ರಶ್ನೆಯನ್ನು ನಾವು ಗಮನಿಸಿದ್ದಾದರೆ, ಒಂದು ಲ್ಯಾಂಪ್ ಶೇಡ್ ಚಿತ್ರ ನಿಮ್ಮ ಕಣ್ಣು ಮುಂದೆ ಬರಬೇಕು. ಆ ಲ್ಯಾಂಪ್ ಶೇಡ್ಗೆ ಬಳಸಿರೋವಂಥ ಕಾಗದದ ಎಲ್ಲೆಲ್ಲಿ ಕಾಗದ ಹಾಕಿರ್ತಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಾಗ ಆಗ ನಿಮಗನ್ಸುತ್ತೆ, ಅರೆ ಹೌದು, ಈ ಲ್ಯಾಂಪ್ ಶೇಡ್ ಕೇವಲ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಪರಿಗಣಿಸಬೇಕಾಗಿದೆ ಅಂತ. ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಇರುವಂಥ ವಿವರಗಳೇನಪ್ಪ ಅಂದರೆ, 16 ಸೆಂಟಿಮೀಟರ್ ಒಂದು ತ್ರಿಜ್ಯ, 24 ಸೆಂಟಿಮೀಟರ್ ಮತ್ತೊಂದು ತ್ರಿಜ್ಯ ಮತ್ತು ಎತ್ತರ 6 ಸೆಂಟಿಮೀಟರ್ ಅಲ್ವಾ? ಹಾಗಾಗಿ ಈ ಎಲ್ಲ ವಿವರಗಳನ್ನು ಒಳಗೊಂಡಂತೆ ನಾವು ಈ ಲ್ಯಾಂಪ್ ಶೇಡ್ಗೆ ಬಳಕೆಯಾಗಿರುವಂತಹ ಕಾಗದದ ಪ್ರಮಾಣ ಮತ್ತು ಆ ಕಾಗದದ ಬೆಲೆ ಅಥವಾ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ. ಆದ್ದರಿಂದ ಇಲ್ಲಿ ಕೊಟ್ಟಿರುವಂಥ ವಿವರಗಳನ್ನು ದಾಖಲಿಸೋಣ. R1 ಬೆಲೆ 16, R2 ಬೆಲೆ 24 ಮತ್ತು H ಬೆಲೆ 6 ಸೆಂಟಿಮೀಟರ್. ನಮಗಿನ್ನು ಯಾವುದರ ಬೆಲೆ ಬೇಕಿಲ್ಲಿ? ಗಮನಿಸಿ, ನಮಗೆ ಬೇಕಾಗಿರೋದು ಓರೆ ಎತ್ತರ Lನ ಬೆಲೆ. Lನ ಸೂತ್ರವನ್ನು ನಾವು ಹಾಕಿದ್ದಾದರೆ L = √H² ಪ್ಲಸ್ R2 - R1 ಹೋಲ್ ಸ್ಕ್ವೇರ್ ಅಲ್ವಾ? ಅಥವಾ R1 - R2 ಹೋಲ್ ಸ್ಕ್ವೇರ್, ನೀವು ಯಾವುದನ್ನು ಬೇಕಾದ್ರೂ ಪರಿಗಣಿಸಬಹುದು. ಒಟ್ಟಾರೆಯಾಗಿ ನಮಗೆ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿದ್ಮೇಲೆ ಸಿಗೋವಂಥದ್ದು Lನ ಬೆಲೆ √36 ಪ್ಲಸ್ 64. ಆದ್ದರಿಂದ L ಬೆಲೆ √100 ಅಥವಾ 10 ಸೆಂಟಿಮೀಟರ್. ಮಕ್ಕಳೇ, ಇದು Lನ ಬೆಲೆ. ಈಗ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದೇನು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ CSA, ಕರ್ವ್ಡ್ ಸರ್ಫೇಸ್ ಏರಿಯಾ, ಇದರ ಸೂತ್ರವನ್ನು ಈಗಾಗಲೇ ಬರೆದಿದ್ದೀನಿ. ಮತ್ತು ಸೂತ್ರಕ್ಕೆ ತಕ್ಕದಾಗೆ ಸೂತ್ರದಲ್ಲಿ ಇರೋವಂಥ ಬೆಲೆಗಳನ್ನು ಆದೇಶ ಮಾಡ್ತಾ ಹೋಗೋಣ. ಪೈ ಬೆಲೆ 22/7, R1 ಬೆಲೆ 16, R2 ಬೆಲೆ 24 ಮತ್ತು L ಬೆಲೆ 10.
ಇದರ ಮುಂದಿನ ಹಂತದಲ್ಲಿ ಏನು ಮಾಡಬೇಕು, ಈಗಾಗಲೇ ಈಗ ಬರೆದಿರೋ ಅಂಥ ವಿವರಣೆಯನ್ನು ಮತ್ತಷ್ಟು ಸರಳ ರೂಪಕ್ಕೆ ಇಳಿಸ್ಬೇಕು. ಏನಾಗಿದೆ ಇಲ್ಲಿ, 16 ನಾನು 24ಕ್ಕೆ ಕೂಡಿದಾಗ ನನಗೆ 40 ಬಂತು ಮತ್ತು 10 ಹಾಗೆ ಬರೆದಿದ್ದೀನಿ. ಒಟ್ಟಾರೆಯಾಗಿ 1257.14 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ನನಗೆ ಸಿಕ್ಕಿದೆ. ಎಷ್ಟೋ ಮಕ್ಕಳು ಏನು ಮಾಡ್ತಾರೆ, ಇಷ್ಟಕ್ಕೆ ಲೆಕ್ಕ ಆಯಿತು ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಮುಂದುವರೆದು ಬಿಡ್ತಾರೆ. ಆದರೆ ಲೆಕ್ಕ ಪೂರ್ತಿ ಮುಗಿದಿಲ್ಲ. ಪ್ರತಿ ಚದರ ಸೆಂಟಿಮೀಟರ್ಗೆ ಬೆಲೆಯನ್ನು ಕೊಟ್ಟಿರೋದ್ರಿಂದ ಲ್ಯಾಂಪ್ ಶೇಡ್ಗೆ ಬಳಸಿದ ಕಾಗದದ ಮೌಲ್ಯವನ್ನು ನಾವು ಕಂಡುಹಿಡಿಬೇಕಾಗಿದೆ. ಹಾಗಾಗಿ 1257.14 ಇಂಟು 0.7 ನೀವು ಗುಣಿಸಿದಾಗ ನಿಮಗೆ ಒಟ್ಟಾರೆಯಾಗಿ ಸಿಗುವಂಥದ್ದು 880. ಒಟ್ಟಾರೆಯಾಗಿ 880 ರೂಪಾಯಿಗಳು ಈ ಒಂದು ಲ್ಯಾಂಪ್ ಶೇಡ್ ಮಾಡೋದಕ್ಕೆ ಬಳಕೆಯಾಗಿದೆ. ಈಗ ನೀವು ಏನೋ ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ಲೆಕ್ಕಗಳು ಮಾಡಿಬಿಟ್ವಿ. ಸ್ವತಂತ್ರವಾಗಿ ನೀವು ಮಾಡೋದಕ್ಕೆ ಒಂದಷ್ಟು ಅವಕಾಶ ಬೇಕಲ್ವ ಮಕ್ಕಳೇ? ಈಗ ಇಲ್ಲಿ 2 ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಒಂದು ಶಂಕುವಿನ ಭಿನ್ನಕದ ಓರೆ ಎತ್ತರವು 4 ಸೆಂಟಿಮೀಟರ್, ಅದರ ವೃತ್ತಾಕಾರದ ಪಾದದ ಸುತ್ತಳತೆಗಳು 18 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ವೃತ್ತಾಕಾರದ ತ್ರಿಜ್ಯಗಳನ್ನು ಕೊಟ್ಟಿಲ್ಲ, ಬದಲಾಗಿ ಪಾದದ ಸುತ್ತಳತೆಗಳನ್ನು ಕೊಡಲಾಗಿದೆ. ಪಾದದ ಸುತ್ತಳತೆ ಅಂತಂದರೆ ನೀವೇನು ಮಾಡಬೇಕು, 2πr ಸೂತ್ರವನ್ನು ಉಪಯೋಗಿಸಿ ಅಲ್ಲಿಂದ r ಬೆಲೆಯನ್ನು ತಗೋಬೇಕು. ಇದು ಒಂದು ಹಂತ ಹೆಚ್ಚಿನ ಕಾಠಿಣ್ಯತೆ ಹೊಂದಿರುವಂಥ ಲೆಕ್ಕ. ಈ ಭಿನ್ನಕದಲ್ಲಿ 2 ವೃತ್ತ ಪಾದಗಳು ಏನಿದೆ ಅದನ್ನು ತ್ರಿಜ್ಯ ನೇರವಾಗಿ ಕೊಡದೆ ತ್ರಿಜ್ಯವನ್ನು ನೀವೇ ಕಂಡುಹಿಡಿಯುವಾಗೆ ಮಾಡಿರುವಂಥ ಲೆಕ್ಕ. 2ನೇ ಪ್ರಶ್ನೆ ನೋಡೋಣ. ಒಂದು ಬಕೆಟ್ನ ವೃತ್ತಪಾದಗಳ ತ್ರಿಜ್ಯ 15 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಆಗಿದೆ. ಅದರ ಎತ್ತರ 30 ಸೆಂಟಿಮೀಟರ್ ಆದರೆ ಬಕೆಟ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ನೇರವಾದ ಲೆಕ್ಕ, ನಾವೀಗಾಗಲೇ ಚರ್ಚೆ ಮಾಡಿರೋವಂಥದ್ದು. ಮಕ್ಕಳೇ, ಇದ್ರ ಜೊತೆಗೆ ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸಗಳಲ್ಲಿ ಇದಕ್ಕೆ ಸಂಬಂಧಿಸಿದ ಬೇಕಾದಷ್ಟು ಲೆಕ್ಕಗಳು ಕೊಟ್ಟಿದ್ದಾರೆ. ದಯಮಾಡಿ ಎಲ್ಲ ಲೆಕ್ಕಗಳನ್ನು ತಪ್ಪದೆ ಮಾಡಿ ಅಭ್ಯಾಸ ಮಾಡಿ ಚೆನ್ನಾಗೆ. ಅದರ ಜೊತೆಗೆ ನಿಮಗೆ ಅನುಕೂಲ ಆಗಲಿ ಅಂತ 2-3 ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿದೆ. ಮಾದರಿ ಪ್ರಶ್ನೆಗಳನ್ನು ಸಹ ನೀವು ಪ್ರಶ್ನೆಯನ್ನು ಬರ್ಕೊಂಡು ನೀವೇ ಉತ್ತರವನ್ನು ಪ್ರಯತ್ನ ಮಾಡಿ ನಂತರ ನಿಮ್ಮ ಉತ್ತರವನ್ನು ಪಠ್ಯಪುಸ್ತಕದ ಉತ್ತರದ ಜೊತೆಗೆ ತಾಳೆ ಹಾಕಿ ನೋಡಿ. ನೀವು ಅಲ್ಲೂ ಸಹ ನಿಮ್ಮ ಈ ಒಂದು ಸೂತ್ರದ ವಿಷಯವನ್ನು ನೀವು ಖಾತ್ರಿಪಡಿಸ್ಕೋಬಹುದು. ಈ ಲೆಕ್ಕಗಳು ಮತ್ತು ಮುಂದಿನ ಎಲ್ಲ ಲೆಕ್ಕಗಳು ಮಾಡೋದಕ್ಕೆ ನಮ್ಮ ಕಡೆಯಿಂದ ನಿಮಗೊಂದು ಗುಡ್ ಲಕ್. ಖಂಡಿತ ಮಾಡ್ತೀರಾ ಅಲ್ವಾ? ಪ್ರಯತ್ನ ಮಾಡಿ ಮಕ್ಕಳೇ. ಅದರ ಜೊತೆಗೆ ಪರಾಮರ್ಶನಕ್ಕಾಗಿ ಬೇಕಾದಷ್ಟು ಪುಸ್ತಕಗಳು, ಜೊತೆಗೆ ಇಂಟರ್ನೆಟ್ನಲ್ಲೂ ಸಹ ಬೇಕಾದಷ್ಟು ಬೇರೆ ಥರದ ವಿಡಿಯೋಗಳು ಎಲ್ಲವನ್ನು ಅನುಕೂಲ ಮಾಡಿಕೊಂಡು ಹೆಚ್ಚಿನ ಮಾರ್ಕ್ಸ್ ಕಡೆಗೆ ನೀವು ಮುಂದುವರಿತೀರಾ ಅನ್ನೋ ನಂಬಿಕೆಯಿಂದ ಈ ಒಂದು ಸೆಷನ್ನ ಈಗ ಸದ್ಯಕ್ಕೆ ನಾವು ಮುಗಿಸ್ತಾ ಇದ್ದೀವಿ. ಈ ಒಂದು ಭಾಗವನ್ನು ಪ್ರಸ್ತುತಪಡಿಸಿದವರು ಪ್ರವೀಣ್ ಎಸ್, BRP BRC ಕಚೇರಿ ಕೋಲಾರ. ಮಕ್ಕಳೇ, ಎಲ್ರಿಗೂ ನಮಸ್ಕಾರ.